ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 15/2/2025 ನಡೆದಿರುವಂತಹ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾರೆಲ್ಲ 5ನೇ ತರಗತಿ ಮಕ್ಕಳು 6ನೇ ತರಗತಿ ಪ್ರವೇಶ ಪಡೆಯಲು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ರಿಸಲ್ಟು 14/3/2025 ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಕೆ ಎ ಅವರು ಬಿಡುಗಡೆ ಮಾಡಿದರು. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ ಮತ್ತು ಪಾಲಕರು ವೇಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಸ್ನೇಹಿತರೆ, ನಿಮ್ಮ ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನೀವು ಹಾಕಿರುವಂತಹ ಮೀಸಲಾತಿ ಕ್ಯಾಟಗರಿ ಅನ್ವಯ, ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಆದ್ಯತಾ ಕ್ರಮದಲ್ಲಿ ಸ್ಕೂಲ್ಗಳನ್ನು ಏನು ಹಾಕಿರ್ತೀರಾ ಆ ಸ್ಕೂಲ್ಗಳ ಅನ್ವಯ ನೋಡಿಕೊಂಡು ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ? ಸೊ ಹೋದ ಸಲ ಎಷ್ಟು ರೌಂಡ್ಸ್ಗಳನ್ನು ಬಿಟ್ಟಿದ್ರು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಈ ಸರಿ ಎಷ್ಟನ್ನು ಬಿಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಓಕೆನಾ ಸ್ನೇಹಿತರೆ? ಮಾಹಿತಿ ಪುಸ್ತಕದಲ್ಲಿ ನೋಡಿರುವಂಥ ನೀವು ಸ್ನೇಹಿತರೆ, ಈ ಸರಿ ಕೆ ಅವರು ಹೇಳಿರುವಂತಹದ್ದು ಇಲ್ಲಿ ನೋಡಿ. ಪ್ರವೇಶ ಪರೀಕ್ಷೆ 2025 15 ಫೆಬ್ರವರಿಗೆ ನಡೆಯುತ್ತಲ್ವಾ. ಸೊ ಪ್ರವೇಶ ಪರೀಕ್ಷೆ ಫಲಿತಾಂಶ ಮಾರ್ಚ್ 2025 4ನೇ ವಾರ ಅಂತೇಳಿ ಹೇಳಿದರು. 14/3/2025 ಬಿಟ್ಟರು. ಸೊ ಅಲ್ಲಿಗೆ ಮಾರ್ಚ್ 2ನೇ ವಾರದಂದೇ ರಿಸಲ್ಟನ್ನು ಬಿಡುಗಡೆ ಮಾಡಿದರು. ಅಂದರೆ ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು. ಓಕೆನಾ? ಸೊ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಂತೇಳಿ ಯಾವಾಗ ಹೇಳಿದರು ಅಂತಂದರೆ ಏಪ್ರಿಲ್ 2025 2ನೇ ವಾರ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ಹೇಳಿದರು. ಸೊ ಅದರ ಒಳಗಾಗಿ ಬರ್ಬೋದು, ಇಲ್ಲ ಅಂದರೆ ಸ್ನೇಹಿತರೆ ಏಪ್ರಿಲ್ 2ನೇ ವಾರ ಬರುವಂಥದ್ದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ. ಓಕೆನಾ? ನೆಕ್ಸ್ಟು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬರ್ತದೆ ಅಂದರೆ ಮೇ 2025 ಮೊದಲನೇ ವಾರ ಅಂತೇಳಿ ಹೇಳಿದ್ದಾರೆ. ತದನಂತರದಲ್ಲಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಮೇ 2025 3ನೇ ವಾರ ಅಂತೇಳಿ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ 3 ಹಂಚಿಕೆ ಪಟ್ಟಿಗಳನ್ನು ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ 3ನೇ ಹಂಚಿಕೆ ಪಟ್ಟಿಯಲ್ಲಿ ಏನಾದರೂ ಉಳಿಕೆ ಸೀಟ್ಗಳು ಇದ್ದರೆ 4ನೇ ರೌಂಡ್ ಬಿಡ್ತಾರೆ. ಹೋದ ಸಲ 4ನೇ ರೌಂಡ್ ಬಿಟ್ಟಿದ್ದಾರೆ. ಓಕೆನಾ? ಸೊ ನೀವಿಲ್ಲಿ ನೋಡ್ಬೋದು, ಹೋದ ಸಲ ಅಂದರೆ 2024 ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ, 4ನೇ ರೌಂಡು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ, 6ನೇ ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ಪಟ್ಟಿ ರೌಂಡ್ 4 ಅಂತೇಳಿ ಹೇಳಿದ್ದಾರೆ. ಓಕೆನಾ? ಸೊ ನೀವಿಲ್ಲಿ ನೋಡ್ಬೋದು, ರಾಯಚೂರು OBC 67 ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ. ಮೇಲ್ ಮತ್ತು ಫೀಮೇಲ್ಗೆ ಅಂಕಗಳು ವೇರಿಯೇಷನ್ ಆಗ್ತವೆ ಸ್ನೇಹಿತರೆ. ಓಕೆನಾ? 67 ಅಂತ ಅಂದರೆ ಒಂದು 3rd ರೌಂಡ್ ಅಥವಾ 2nd ರೌಂಡಲ್ಲಿ ಸೆಲೆಕ್ಟ್ ಆಗ್ಬೋದು. ಓಕೆನಾ? ಪೂರ್ಣಿಮಾ ಚಿತ್ರದುರ್ಗ 47 ಮಾರ್ಕ್ಸ್ ಎಸ್ ಟಿ ಕ್ಯಾಟಗರಿ ಅಂತ ಹೇಳ್ತಿದ್ದಾರೆ. 47 ಮಾರ್ಕ್ಸು ಫೀಮೇಲ್ ಆಗಿರೋದ್ರಿಂದ ಸ್ನೇಹಿತರೆ 3rd ರೌಂಡಲ್ಲಿ ಸಿಗುವಂಥದ್ದು. ಓಕೆನಾ? ನೆಕ್ಸ್ಟ್ 855ನೇ ರ್ಯಾಂಕು 3rd B ಕ್ಯಾಸ್ಟು ಎಷ್ಟನೇ ರೌಂಡಲ್ಲಿ ಸಿಗುತ್ತೆ ಸರ್ ಮಾರ್ಕ್ಸ್ 87 ಅಂತ ಅಂದರೆ ಅಲ್ಲಿಗೆ ಮೊದಲನೇ ರೌಂಡಲ್ಲೇ ಸಿಗುತ್ತೆ. 87 ಒಳ್ಳೆ ಗುಡ್ ಮಾರ್ಕ್ಸ್ ಆಗಿರೋದ್ರಿಂದ ಅಲ್ಲಿಗೆ ನಿಮಗೆ ಮೊದಲನೇ ರೌಂಡಲ್ಲೇ ಸಿಗುತ್ತೆ. ಓಕೆ. ದೆನ್ ನೆಕ್ಸ್ಟು ಜಮಖಂಡಿ 60 ಮಾರ್ಕ್ಸು ST ಅಂತ ಹೇಳ್ತಿದ್ದೀರಾ. ಸೊ 2nd ರೌಂಡಲ್ಲಿ ಸಿಗುತ್ತೆ. ಓಕೆನಾ? ಅಥವಾ ಫಸ್ಟ್ ರೌಂಡಲ್ಲಿ ಸಿಗಬಹುದು. ಹಾವೇರಿ ರ್ಯಾಂಕ್ 29,233 ರ್ಯಾಂಕ್ ಅಂತೇಳಿ ಹೇಳ್ತಾ ಇದ್ದೀರಾ. 59 ಮಾರ್ಕ್ಸು 2A ಕ್ಯಾಟಗರಿ ಆಗುತ್ತಾ ಅಂತೇಳಿ ಹೇಳ್ತಿದ್ದೀರಾ. 3rd ರೌಂಡಲ್ಲಿ ಸಿಗುವಂಥದ್ದು. ಓಕೆನಾ? ಚಿತ್ರದುರ್ಗ 3rd A ಬೈ 50 ಮಾರ್ಕ್ಸು ರ್ಯಾಂಕು 50,188 ಸೀಟ್ ಸಿಗುತ್ತಾ ಅಂತೇಳಿ ಕೇಳ್ತಿದ್ದೀರಾ. 3rd ರೌಂಡ್ವರೆಗೂ ವೇಟ್ ಮಾಡಬೇಕು ಸ್ನೇಹಿತರೆ. 55 ಮಾರ್ಕ್ಸು SC ಕ್ಯಾಸ್ಟ್ ಮೈಸೂರು ಡಿಸ್ಟಿಕ್ ಫೀಮೇಲ್ ಅಂತೇಳಿ ಕೇಳ್ತಾ ಇದ್ದೀರಾ. ಸೊ ಸಿಗುತ್ತೆ, 3rd ರೌಂಡಲ್ಲಿ ಸಿಗುವಂಥದ್ದು. ಓಕೆನಾ? ಸರ್ 81 SC ಕ್ಯಾಸ್ಟ್ ರ್ಯಾಂಕ್ 2847ನೇ ರ್ಯಾಂಕ್ ಅಂತೇಳಿ ಹೇಳ್ತಿದ್ದೀರಾ. ಸೊ ಮೊದಲನೇ ರೌಂಡಲ್ಲೇ ಸಿಗುತ್ತೆ. ಓಕೆ, 81 ಮಾರ್ಕ್ಸ್ಗೆ. ನೆಕ್ಸ್ಟ್ ವೆಲ್ಕಮ್ 85-76 ಮಾರ್ಕ್ಸ್ಗೆ ಮೊದಲನೇ ರೌಂಡು ಅಥವಾ 2ನೇ ರೌಂಡಲ್ಲಿ ಸಿಗುತ್ತೆ. ಓಕೆ. 71 ಮಾರ್ಕ್ಸು 2nd ರೌಂಡಲ್ಲಿ ಸಿಗುವಂಥದ್ದು. 3171 ಇದೆ ಫೀಮೇಲು ಜನರಲ್ ಬೆಳಗಾವಿ ಡಿಸ್ಟಿಕ್ಕು 81 ಮಾರ್ಕ್ಸ್ ಸರ್ ಅಂತೇಳಿ ಹೇಳ್ತಿದ್ದಾರೆ. ಸೊ ಮೊದಲನೇ ರೌಂಡಲ್ಲೇ ಸಿಗುತ್ತೆ. ಓಕೆ. ನೆಕ್ಸ್ಟು
83 ಆಗಿದೆ. ಇದು ಮೊದಲನೇ ರೌಂಡಲ್ಲೇ ಸಿಗುತ್ತೆ, ಬೆಳಗಾಮಲ್ಲಿ ಸಿಗುತ್ತೆ. ಓಕೆ, ಸೊ ಸ್ನೇಹಿತರೆ, ನಿಮ್ಮ ಕೆಟಗರಿ ಅನ್ವಯ ಮತ್ತು ಜಿಲ್ಲಾವಾರು ಪೈಪೋಟಿಯನ್ನು ನೋಡಿಕೊಂಡು ಮತ್ತು ಸ್ಕೂಲ್ ಆದ್ಯತೆ ಕ್ರಮದಲ್ಲಿ ನೀಡಿರುವಂಥ ನೋಡಿಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ಎಲ್ಲವನ್ನು ನೋಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು. 10,881ನೇ ರ್ಯಾಂಕ್ ಅಂತ ಹೇಳ್ತಿದ್ದಾರೆ. ಮೊದಲನೇ ರೌಂಡ್ ಅಥವಾ ಎರಡನೇ ರೌಂಡಲ್ಲಿ ಸಿಗುವಂಥದ್ದು. ಬಿಜಾಪುರ ಜಿಲ್ಲಾ 73 ಆಗಿದೆ ಅಂತೇಳಿ ಹೇಳ್ತಿದ್ದೀರಾ. ಸೊ ಸೆಕೆಂಡ್ ರೌಂಡು ಇಲ್ಲ ಫಸ್ಟ್ ರೌಂಡಲ್ಲಿ ಸಿಗುವಂತೆ, ಯಾಕಂದರೆ ಜಿಲ್ಲಾವಾರು ಪೈಪೋಟಿ ಇರುತ್ತೆ. ಓಕೆನಾ, ವಿದ್ಯಾರ್ಥಿಗಳ ಪೈಪೋಟಿ ಇರುತ್ತೆ ಮತ್ತು ಕೆಟಗರಿ ಅನ್ವಯ ಸೀಟ್ಗಳು ಎಷ್ಟಿದ್ದಾವೆ ಅದನ್ನೆಲ್ಲ ನೋಡಿಕೊಂಡು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ, 82 ಮಾರ್ಕ್ಸು ಮೊದಲನೇ ರೌಂಡಲ್ಲೇ ಸಿಗುತ್ತೆ. 54 ಮೈಸೂರು ಥರ್ಡ್ ರೌಂಡಲ್ಲಿ ಸಿಗ್ಬೋದು. ನೆಕ್ಸ್ಟು 75 ಫಿಮೇಲ್ ಡಿಸ್ಟಿಕ್ಕು ವಿಜಯಪುರ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. 31,197 ರ್ಯಾಂಕ್ 58 ಆಗಿದೆ. ಕೊಪ್ಪಳ ಸೀಟ್ ಸಿಗುತ್ತೆ ಅಂತ ಹೇಳಿ ಕೇಳ್ತಾರೆ. ಸಿಗುತ್ತೆ. 4th ರೌಂಡ್ವರೆಗೂ ವೇಟ್ ಮಾಡಬೇಕು. 4th ರೌಂಡ್ ಬಿಟ್ಟರೆ 4th ರೌಂಡಲ್ಲಿ ಸೆಲೆಕ್ಟ್ ಆಗ್ಬೋದು, 3rd ರೌಂಡಲ್ಲಿ ಸೆಲೆಕ್ಟ್ ಆಗ್ಬೋದು. $49 ಮಾರ್ಕ್ಸ್ ಥರ್ಡ್ ಬಿ, 52,650. ಧಾರವಾಡ ತುಂಬಾ ಪೈಪೋಟಿ ನಡೆಯುತ್ತೆ. ಸೊ 49 ಮಾರ್ಕ್ಸ್ ಅಂದರೆ ಒಂದು 3rd ರೌಂಡ್ ಅಥವಾ 4th ರೌಂಡ್ವರೆಗೂ ವೇಟ್ ಮಾಡ್ಬೇಕು ಸ್ನೇಹಿತರೆ. ಓಕೆ, ಎಲ್ಲ ಡಿಸ್ಟಿಕಲ್ಲೂ ಪೈಪೋಟಿ ಇದೆ, ಯಾಕಂದರೆ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಈ ಸಲ. ಆದ್ದರಿಂದ ಕಾದು ನೋಡಬೇಕಾಗಿದೆ. ಓಕೆನಾ, 82 ಗದಗ ಜಿಲ್ಲಾ ಪುರುಷ OBC ಅಂತೇಳಿ ಹೇಳ್ತಿದ್ರೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸಿಗುವಂಥದ್ದು. ಸ್ನೇಹಿತರೆ, ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಕಂಪ್ಲೀಟಾಗಿ ನಿಮಗೆ ಎಜುಕೇಷನ್ ಬಗ್ಗೆ ಮಾಹಿತಿ ಆಗಿರ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂತೆ ತರಗತಿಗಳನ್ನು ನಮ್ಮ ಚಾನಲ್ ಕಡೆಯಿಂದ ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಜೊತೆಗೆ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ಮೊದಲು ಬರಬೇಕಂತಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.